ಚುನಾವಣಾ ಸಮಿತಿ ಸಭೆ ಆದ ಮೇಲೆ ದೆಹಲಿಯಿಂದ ಬಿಎಸ್ ಯಡಿಯೂರಪ್ಪನವರು ವಾಪಸ್ ಆಗ್ತಾ ಇದ್ದಾರೆ. 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ ಮಾಜಿ ಸಿಎಂ ಮಾತಾಡಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ನಾವು ಚರ್ಚೆ ಮಾಡಿಕೊಂಡೇ ಬರ್ತಾ ಇರೋದು ಅಂತ. ಅಮಿತ್ ಶಾ ನರೇಂದ್ರ ಮೋದಿ ಅವರಿಂದ ಇವತ್ತು ಅಥವಾ ನಾಳೆ ಅಂತಿಮ ತೀರ್ಮಾನ ಆಗುತ್ತೆ. ಚರ್ಚೆ ಆಗುತ್ತಿರುವ ವಿಚಾರಗಳಿಗೆ ವರಿಷ್ಠರು ಪರಿಹಾರವನ್ನು ಹುಡುಕ್ತಾರೆ. ಎಲ್ಲೆಲ್ಲಿ ಏನೇನು ಕಥೆ, ಏನೇನು ಚರ್ಚೆಗಳು ನಡೀತಾ ಇದೆಯೋ ಇದ್ರ ಬಗ್ಗೆ ವರಿಷ್ಠರು ಇವತ್ತೋ ನಾಳೆನೋ ಪರಿಹಾರ ಕಂಡುಹಿಡಿತಾರೆ. ರಾಜ್ಯದಲ್ಲಿ 3 ಕಡೆಗಳಿಗೆ ನರೇಂದ್ರ ಮೋದಿ ಅವರ ಭೇಟಿ ಇರುತ್ತೆ. ಶಿವಮೊಗ್ಗಕ್ಕೂ ನರೇಂದ್ರ ಮೋದಿ ಅವರು ಬರ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರ ಹೇಳಿಕೆ ಇದೆ. ಪ್ರಯತ್ನ ಡೆಲ್ಲಿಯವರು ಮಾಡ್ತಾರೆ, ಆ ವಿಶ್ವಾಸ ನನಗಿದೆ. ರಾಜ್ಯಕ್ಕೆ ಬರ್ತಾರೆ ಅಂತ ಸರ್. 15ಕ್ಕೆ ಬರ್ತಾ ಇದ್ದಾರೆ. ಎಲ್ಲಿಗೆ ಸರ್? ಎಲ್ಲೆಲ್ಲ ಟೂರ್ ಕಾರ್ಯಕ್ರಮ ಇದೆ ಸರ್? 3 ಕಡೆ ಬರ್ತಾ ಇದ್ದಾರೆ, ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ. 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ. ಅಂತಿಮ ತೀರ್ಮಾನಗಳು ಇವತ್ತು ನಾಳೆಯಲ್ಲಿ ಅಮಿತ್ ಶಾ ಅವರು ಪ್ರಧಾನಿಯವರು ಸೇರಿ ಮಾಡ್ತಾರೆ. ಇದುವರೆಗೂ ಯಾವುದೇ ಸ್ಪಷ್ಟತೆ ಇಲ್ಲ. ಆದಷ್ಟು ಬೇಗ ಇವತ್ತು ನಾಳೆಯಲ್ಲಿ ಸ್ಪಷ್ಟತೆ ಗೊತ್ತಾಗುತ್ತೆ. ಚರ್ಚೆ ಆಗ್ತಾ ಇದೆ, ಅದು ಎಲ್ಲಕ್ಕೂ ಪರಿಹಾರ ಹುಡುಕುವಂಥ ಪ್ರಯತ್ನ ಡೆಲ್ಲಿಯವರು ಮಾಡ್ತಾರೆ, ಆ ವಿಶ್ವಾಸ ನನಗಿದೆ. ಡೀಟೇಲ್ಸ್ಗಳಿಗೆ ಇದೀಗ ರಾಕೇಶ್ ಸಂಪರ್ಕ ಇದ್ದಾರೆ. ರಾಕೇಶ್, ಯಡಿಯೂರಪ್ಪನವರು ಒಂದು ಕಡೆ ವಾಪಸ್ ಆಗ್ತಾ ಇದ್ದಾರೆ ದೆಹಲಿಯಿಂದ. 28 ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 3 ಕಡೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಸೊ ಟಿಕೆಟ್ಗಳ ಲಿಸ್ಟ್ ಫೈನಲ್ ಆಗೋ ವಿಚಾರ ಎಲ್ಲಿಗೆ ಬಂದಿದೆ? ಯಾರಿಗೆ ಮಿಸ್, ಯಾರಿಗೆ ಫಿಕ್ಸ್ ಅಂತ? ರಮಾಕಾಂತ್, ಈಗಾಗಲೇ ಬಿಜೆಪಿಯ ಚುನಾವಣಾ ಸಮಿತಿಯ ಸಭೆ ಮುಕ್ತಾಯಗೊಂಡಿದೆ. ಸಭೆಯನ್ನು ಮುಗಿಸ್ಕೊಂಡು ಬಂದಿರುವಂತಹ ಚುನಾವಣಾ ಸಮಿತಿಯ ಸದಸ್ಯರು ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಈಗಷ್ಟೇ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಬಂದಿಳಿದ್ರು. ಅವರು ಸಭೆಯ ಬಗ್ಗೆ ಮಾಹಿತಿಯನ್ನು ಕೊಡುವ ಸಂದರ್ಭದಲ್ಲಿ ಇವತ್ತು ರಾತ್ರಿಯ ವೇಳೆಗೆ ಎಲ್ಲ ಸ್ಪಷ್ಟ ಚಿತ್ರಗಳು ಸಿಗಲಿದೆ. 28 ಕ್ಷೇತ್ರಗಳ ಬಗ್ಗೆಯೂ ಕೂಡ ನಮ್ಮ ಪಕ್ಷದ ನಾಯಕರುಗಳು ಹಾಗೆ ವರಿಷ್ಠಗಳು ಚರ್ಚೆಯನ್ನ ಮಾಡಿದ್ದಾರೆ. ಅಂತಿಮ ಹಂತದ ಮಾತುಕತೆಯನ್ನು ಕೂಡ ಮುಗಿಸಲಾಗಿದೆ. ಕೇವಲ ಒಂದು 3-4 ಕ್ಷೇತ್ರಗಳ ಬಗ್ಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳಿವೆ, ಅವುಗಳನ್ನ ಸರಿಪಡಿಸಿಕೊಂಡು ಮುಂದುವರಿಯುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಇವತ್ತು ರಾತ್ರಿಯಲ್ಲಿ ಅಥವಾ ನಾಳೆ ಬೆಳಿಗ್ಗೆ ವೇಳೆಗೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸ್ಪಷ್ಟ ಚಿತ್ರಣ ಸಿಗ್ತದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ 25 ಕ್ಷೇತ್ರಗಳಕ್ಕಿಂತ ಹೆಚ್ಚಲ್ಲಿ ನಾವು ಗೆಲ್ತೇವೆ ಅನ್ನುವಂತ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಿಂದಿನಿಂದಲೂ ನಾನು ಇದನ್ನೇ ಹೇಳ್ತಾ ಬಂದಿದ್ದೇನೆ, ಈಗಲೂ ಕೂಡ ಅದೇ ಮಾತಿಗೆ ಬದ್ಧನಾಗಿದ್ದೇನೆ. ಈ ಬಾರಿ ರಾಜ್ಯದಲ್ಲಿ 25ಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನ ನಾವು ಗೆಲ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಉಳಿದಂತೆ ಹೊಸ ಸದಸ್ಯರುಗಳಿಗೆ ಅವಕಾಶವನ್ನು ಮಾಡಿಕೊಡುವುದು ಅಥವಾ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವುದು, ಬೆಂಗಳೂರು ಉತ್ತರಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು, ಮೈಸೂರಿನ ಸಂಸದರ ಟಿಕೆಟ್ ನಿರಾಕರಣೆ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯ ವಿಚಾರ, ಈ ಎಲ್ಲಾ ಪ್ರಶ್ನೆಗಳಿಗೂ ಕೇವಲ ಒಂದೇ ಲೈನ್ನಲ್ಲಿ ಉತ್ತರ ಕೊಟ್ಟಿರುವಂತಹ ಯಡಿಯೂರಪ್ಪನವರು ಈ ಬಗ್ಗೆ ನಾನು ಏನನ್ನು ಹೇಳಲಿಕ್ಕೆ ಬಯಸುವುದಿಲ್ಲ, ಈ ಬಗ್ಗೆ ನನಗೂ ಅಷ್ಟು ಮಾಹಿತಿ ಇಲ್ಲ, ಇವೆಲ್ಲವನ್ನ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅಮಿತ್ ಶಾಗೆ ಮೋದಿ ಅವರೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ಮುಂದುವರಿತಾರೆ. ಯಾರಿಗೆ ಟಿಕೆಟ್ ಕೊಡಬೇಕು ಬೇಡ ಅನ್ನೋದರ ಬಗ್ಗೆ ಕೂಡ ಅವರೇ ನಿರ್ಧಾರವನ್ನು ಮಾಡಲಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಎಲ್ಲಾ ನಾಯಕರುಗಳು ಕಲೆತು ಒಟ್ಟಾರೆ ಸೇರಿಕೊಂಡು ನಾಳೆಗೆ ಇದರ ಸ್ಪಷ್ಟ ಸ್ವರೂಪವನ್ನ ಚಿತ್ರಣವನ್ನು ನಿಮ್ಮ ಮುಂದಿಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಮಾಕಾಂತ್, ರಾಕೇಶ್, ಈಗ ಈ ಟಿಕೆಟ್ ವಿಚಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಂತೋಷ್ ಅವರ ಕೈ ಮೇಲಾಗಿತ್ತು. ಅವರ ನಿರ್ಧಾರ ಕೆಲವು ನಾಯಕರ ಮೂಲೆಗುಂಪು, ವಿಶೇಷವಾಗಿ ಲಿಂಗಾಯತ ಸಮುದಾಯದ ನಾಯಕರನ್ನ ಕಡೆಗಣಿಸಿದ್ರು, ಇಂಥ ಮಾತುಗಳೆಲ್ಲ ಇತ್ತು. ಈ ಬಾರಿ ಈ ಟಿಕೆಟ್ಗಳು ಆಗ್ತಿರೋ ಒಂದು ಅಥವಾ ಸಾಗ್ತಿರೋ ದಿಕ್ಕು, ಬರ್ತಿರೋ ಚರ್ಚೆಗಳು, ಕೇಳಿ ಬರ್ತಿರೋ ಮಾತು ನಾವು ಗಮನಿಸಿದಾಗ BL ಸಂತೋಷ್ ಅವರಿಗಿಂತ ಯಡಿಯೂರಪ್ಪನವರ ಕೈ ಮೇಲಾಗ್ತಾ ಇದೆಯಾ ಈ ಬಾರಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ? ಕೆಲವು ಕ್ಷೇತ್ರ ಹೊರತುಪಡಿಸಿದ್ರೆ ಅನೇಕ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಅಥವಾ ಈ ಕಡೆ ವಿಜೇಂದ್ರ ಅವರು ಹೇಳಿದ ಕ್ಷೇತ್ರಗಳಿಗೆ ಕೇಂದ್ರ ಮನ್ನಣೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆಯಾ ಅಂತ? ರಮಾಕಾಂತ್, ಈ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕಂದ್ರೆ ಪಟ್ಟಿ ಬಿಡುಗಡೆ ಆಗುವಂತ ಸನ್ನಿವೇಶದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳ ಬಗ್ಗೆ ಇದೆ. ಆದರೆ ಯಡಿಯೂರಪ್ಪನವರು ತಮ್ಮ ಬಣದವರಿಗೆ ಅಥವಾ ತಮ್ಮ ನಿಷ್ಠರುಗಳಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹಾಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತಾ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಕಡೆ RSS ನ ಹಿನ್ನೆಲೆ ಇರುವಂತವರಿಗೆ ಅವಕಾಶ ಸಿಗ್ತಾ ಇದೆ, ಮತ್ತೊಂದು ಕಡೆ ಜನಮನ್ನಣೆ ಇರುವಂತವರಿಗೆ ಅಂದ್ರೆ ಇರುವಂತವರನ್ನು ಬದಲಾಯಿಸಿ ಕೂಡ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹ ಒತ್ತಡದ ವಿಚಾರಗಳಲ್ಲೂ ಕೂಡ ಕೆಲವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿಯುವಂತ ಹಿನ್ನೆಲೆಯಲ್ಲಿ ಅಲ್ಲೊಂದಷ್ಟು ಜನರಿಗೆ ಟಿಕೆಟ್ ಕೊಡುವಂತಹ ವಿಶ್ವಾಸ ಕೂಡ ಇದೆ. ಅಂದ್ರೆ ಒಟ್ಟಾರೆ ಚಿತ್ರಣದಲ್ಲಿ ಗಮನಿಸಿದಾಗ ಇಲ್ಲಿ ಯಾರ ಕೈ ಮೇಲಾಗ್ತಿದೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಫಲ ಒಲವಿದ್ರು, ರಾಜ್ಯಾಧ್ಯಕ್ಷರು ಕೂಡ ಅವರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಕೂಡ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತ ಮಾತಿದೆ.
ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲೂ ಕೂಡ ಇದೇ ವಿಚಾರದ ಗೊಂದಲ ಉಂಟಾಗ್ತಾ ಇದೆ. ಅವರಿಗೂ ಟಿಕೆಟ್ ಸಿಗುತ್ತೆ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗೆ ಚಿಕ್ಕಮಗಳೂರಿನಲ್ಲೂ ಶೋಭಾ ಕರಂದ್ಲಾಜೆ ಅವರಿಗೆ ವಿರೋಧ ಇದ್ರೂ ಕೂಡ ಅವರಿಗೆ ಟಿಕೆಟ್ ಸಿಗ್ತದೆ ಅನ್ನುವಂಥ ಮಾತು ಹೇಳಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಾರಿಗೆ ಯಾರ ಬಣಕ್ಕೆ ಸ್ಪಷ್ಟ ಮೇಲುಗೈ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾಳೆ ಬೆಳಿಗ್ಗೆ ಅಥವಾ ಸಂಜೆಯ ವೇಳೆಗೆ ಉತ್ತರ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಮಾಡಲಾಗ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.